ಮಹಾರಾಷ್ಟ್ರದಲ್ಲಿ ಮಳೆ ಏರಿಳಿತ, ಸಂಕಷ್ಟದಲ್ಲಿ ರೈತರು. ವರುಣನ ಮುನಿಸಿಗೆ ಬೆಳೆ ನಾಶ, ಅನ್ನದಾತರ ಪರದಾಟ. ಹೌದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಏರಿಳಿತದಿಂದ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಇಳಿಕೆಯಾಗ್ತಾ ಇದೆ. ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾದ ಪರಿಣಾಮ ನದಿಗಳು ತನ್ನ ಪಾತ್ರ ಬಿಟ್ಟು ಹೊರಗೆ ಬಂದು ನದಿ ತೀರದ ಬಹುತೇಕ ಬೆಳೆಗಳು ನಾಶವಾಗಿವೆ. ನದಿ ತೀರದಲ್ಲಿ ಬೆಳೆದ ಕಬ್ಬು, ಸೋಯಾ, ಗೋವಿನ ಜೋಳ, ತರಕಾರಿ ಸೇರಿದಂತೆ ಬಹುತೇಕ ಬೆಳೆಗಳು ಜಲಾವೃತವಾಗಿದ್ದು ನದಿ ತೀರದ ರೈತರು ಸಾಕಷ್ಟು ನಷ್ಟ ಅನುಭವಿಸುವಂತಾಗಿದೆ. ಜೂನ್ ತಿಂಗಳಲ್ಲಿ ಆಗ್ಬೇಕಂತ ಮಳೆ ಜೂನ್ ತಿಂಗಳು ಒಂದು ತಿಂಗಳು ಮಳೆ ಲೇಟಾಗಿ ಜುಲೈದಾಗ ಆಯಿತು. ಅದು ನಾವು ಜೂನ್ದಾಗ ಒಂದಷ್ಟು ಜನ ಬಿತ್ತನೆ ಮಾಡಿದ್ರು, ಅದು ಬೆಳೆ ಒಣಗಿ ಹೋಯಿತು. ಮತ್ತು ಜುಲೈದಾಗ ಮಳೆ ಆಗೋಣ ಒಮ್ಮಿಂದೊಮ್ಮೆ 4-5 ದಿನ ಮಳೆ ಆಗೋಣ ಒಮ್ಮಿಂದೊಮ್ಮೆ ಪ್ರವಾಹ ಬಂತು. ಏನು ಕೃಷ್ಣಾ ನದಿ ಬಾಜುಕ್ಕೆ ಏನಿತ್ತು ಎಲ್ಲ ಬೆಳೆ ನಾಶ ಹೋಗೈತಿ. ಸಾವಿರಾರು ಎಕರೆ ಗಂಟಲೆ ಬೆಳೆ ನಾಶ ಆಗೈತಿ. ಅದಕ್ಕಾಗಿ ಒಂದು ಕರ್ನಾಟಕ ಸರ್ಕಾರ ಅದೊಂದು ಟೀಮ್ ರಚನೆ ಮಾಡಿ ಒಂದು ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡಬೇಕಂತ ಆಗ್ರಹಿಸ್ತೀವಿ. ಇನ್ನು ಕೃಷ್ಣಾ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ಪಾತ್ರ ಬಿಟ್ಟು ಹರಿದ ಪರಿಣಾಮ ಬಹುತೇಕ ಬೆಳೆಗಳು ನದಿಗಾಹುತಿಯಾಗಿವೆ. ಅಷ್ಟೇ ಅಲ್ಲದೆ ರೈತರ ಪಂಪ್ಸೆಟ್ಗಳು ಕೊಚ್ಚಿ ಹೋಗಿವೆ. ಇದರಿಂದ ನದಿ ತೀರದ ರೈತರು ಹೈರಾಣಾಗಿದ್ದು, ಸಾಲ ಸೂಲ ಮಾಡಿ ಬಿತ್ತಿದ ಬೆಳೆಗಳು ನದಿ ಪಾಲಾದಂತಾಗಿದ್ದು, ಸರ್ಕಾರ ಆದಷ್ಟು ಬೇಗ ಬೆಳೆ ಹಾನಿ ಸರ್ವೆ ನಡೆಸಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ. ಪ್ರತಿ ವರ್ಷ ಮಳೆ ಆಗ್ತಾ ಇದೆ, ಪ್ರತಿ ವರ್ಷ ಬೆಳೆ ಹಾಳಾಗ್ತಾ ಇದೆ. ಈ ವರ್ಷ 2 ಸಲ ಮಳೆ ಆಯಿತು. ಕೃಷ್ಣಾ ನದಿ ಸಾಕಷ್ಟು ಬಂತು ಮತ್ತು ನಮ್ಮ ಹಿರಣ್ಯಕೇಶಿ ನದಿನೂ ಬಂತು. ಆದರೂ ಕೂಡ ಸರ್ಕಾರ ಇಲ್ಲಿ ತನಕ ಯಾವುದೇ ತರ ಕ್ರಮ ತಗೊಂಡಿಲ್ಲ. ಹಾವೇರಿಯಲ್ಲಿ ಕೃಪೆ ತೋರದ ಮಳೆರಾಯ, ಒಣಗುತ್ತಿರುವ ಬೆಳೆಗಳು, ರೈತರು ಕಂಗಾಲು. ತುಂಬಿ ಹರಿಯುತ್ತಿರುವ ತುಂಗಾ ಮೇಲ್ದಂಡೆ ಕಾಲುವೆ, ಮಳೆರಾಯನ ಅವಕೃಪೆಯಿಂದ ಕೆರೆಗಳನ್ನ ತುಂಬಿಸ್ತಾ ಇರುವ ಜಿಲ್ಲಾಡಳಿತ. ಅರೆಬರೆ ಒಣಗಿ ನಿಂತಿರುವ ಬೆಳೆಗಳಿಗೆ ನೀರು ಹರಿಸುವಂತೆ ಜಿಲ್ಲಾಡಳಿತದ ಸೂಚನೆ. ಹೌದು, ಹಾವೇರಿ ಜಿಲ್ಲೆಯಲ್ಲಿ ಈ ವರ್ಷ ಮಳೆರಾಯ ಕಣ್ಣಾಮುಚ್ಚಾಲೆ ಆಟವಾಡ್ತಿದ್ದಾನೆ. ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಮೆಕ್ಕೆಜೋಳ, ಹತ್ತಿ ಸೇರಿದಂತೆ ಸೋಯಾಬೀನ್ ಬೆಳೆಗಳು ಅರೆಬರೆಯಾಗಿ ಒಣಗಿ ನಿಂತಿವೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ತುಂಗಾ ಮೇಲ್ದಂಡೆ ಕಾಲುವೆ ಮೂಲಕ ಕೆರೆ ತುಂಬಿಸುವ ಕೆಲಸ ಮಾಡ್ತಾ ಇದೆ. ಈ ಬಾರಿನೂ ಕೂಡ ಮಳೆ ಇಲ್ದನ ಬರಗಾಲ ಅಂತ ಒಂದು ಸೃಷ್ಟಿ ಕಾಣ್ತಾ ಐತೆ. ಈಗಾಗಲೇ ಈ ತುಂಗಾ ಮೇಲ್ದಂಡೆ ಕಾಲುವೆ ನೀರ್ ಬಿಡ್ರಿ ಅಂತ ಹೇಳಿದ್ವಿ. ಅದ್ರ ಬಹುಶಃ ಇದನ್ನ ಜನಕ್ಕೆ ರೋಡ್ನಾಗ ಅಡ್ಡಾಡಕ್ ನೋಡಕ್ಕಾಗಿ ನೀರ್ ಬಿಟ್ರ ಅಂತ ಜಿಲ್ಲಾ ಆಡಳಿತ ನನಗ ಸಂಶಯ ಬರಾಕತ್ತೈತಿ. ಈ ನೀರನ್ನ ರೈತರ ಎತ್ತಿ ಹಾಸಿಗೆ ಬಿಡ್ರಿ, ಇದನ್ನ ಕೆರಿಗೆ ಅಷ್ಟೇ ಬಿಟ್ಟವಿ, ದನ ಕುಡಿಯಾಕ್ ಬಿಟ್ಟವಿ ಅಂತ ಹೇಳಿದ್ರೆ ಕಾಲುವೆ ಬಾಜು ಇರ್ತಕ್ಕಂಥ ರೈತರಿಗೆ ಒಂದ್ ನೀರ್ ಎಳ್ನೀರ್ ಹಾಸಿಗೆನಕ ಆದೇಶ ಮಾಡ್ಬೇಕಂದ್ರೆ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರ್. ಕೆರೆ ಕಟ್ಟಿ ನೀರ್ ಬಿಟ್ರ ರೈತರಿಗೆ ಈಗ 1 ತಿಂಗಳದ ಹಿಂದ ನೀರ್ ಬಿಟ್ಟದ್ರ ನೀರ್ ಆಯಿಲ್ ಮಿಷನ್ ತಂದು ನೀರ್ ಪಾರ್ ಹಸ್ಕೊಂಡ್ ಜೀವನ ಮಾಡ್ತದ್ರಿ. ಈಗ ಮಳೆ ಜೋರ್ ಆತ ನೀರ್ ಬಿಟ್ಟಾರ, ಹೊಲ ಮತ್ ಜವಳ ಆಗಕತ್ತಿದ್ವು, ಪರಿಹಾರ ಇಲ್ಲ. ಕಳೆದ 1 ವಾರದಿಂದ ಕೆರೆಗೆ ನೀರನ್ನ ಹರಿಸಲಾಗ್ತಿದೆ. ಆದ್ರೆ ರೈತರ ಜಮೀನುಗಳಿಗೆ ನೀರನ್ನ ಬಳಸದಂತೆ ಸೂಚನೆ ಕೊಡಲಾಗಿದೆ. ಬರಗಾಲ ಇರುವ ಕಾರಣಕ್ಕಾಗಿ ಜಾನುವಾರು ಕುಡಿಯೋದಕ್ಕೆ ಕೆರೆಗಳು ತುಂಬಿಸೋದಕ್ಕೆ ಕೆಲಸ ಮಾಡ್ತಾ ಇದೆ. ಆದ್ರೆ ಬರಗಾಲ ಹಿನ್ನೆಲೆ ಬೆಳೆಗಳಿಗೆ ನೀರು ಹರಿಸುವಂತೆ ರೈತರು ಮನವಿ ಮಾಡ್ತಿದ್ದಾರೆ. ಈ ವರ್ಷ ಮಳೆರಾಯನ ಕಣ್ಣಾಮುಚ್ಚಾಲೆಯಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಹೊರ ರಾಜ್ಯದಲ್ಲಿ ಮಹಾಮಳೆಗೆ ಬೆಳೆಗಳು ನಾಶ ಆಗಿದೆ. ಇತ್ತ ರಾಜ್ಯದಲ್ಲಿ ಮಳೆ ಬಾರದೆ ರೈತ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.